सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಈ 2026 ಯುಗಾದಿಯು ನಮಗೆಲ್ಲ ಶ್ರೀ ಪರಾಭವ ನಾಮ ಸಂವತ್ಸರವು ಹೊತ್ತು ತರುತ್ತಿದೆ. ಈ ಬಾರಿಯು ಯುಗಾದಿಯು ಹೊಸ ವರ್ಷದಂದು ವೃಷಭ ರಾಶಿಯ ಒಂದು ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ಗ್ರಹ ಸಂಚಾರದಲ್ಲಿ ಶನಿಯ ಸಂಚಾರವನ್ನು ನೋಡೋ ಹಾಗಿದ್ರೆ, ಶನಿಯ ಸಂಚಾರವು 11ನೇ ಮನೆಯಲ್ಲಿ ಮೀನ ರಾಶಿಯ ಒಂದು ಸಂಚಾರ ನಡೆಯುತ್ತದೆ. ಇದು ಲಾಭ ಶನಿ ಅಂತಲೇ ಪ್ರಸಿದ್ಧ. ಹಳೆಯ ಕಷ್ಟಗಳೆಲ್ಲ ದೂರವಾಗಿ ಹೊಸ ಆದಾಯದ ಮೂಲವನ್ನು ತೆರೆಯುತ್ತದೆ. ಇನ್ನು ಗುರುವಿನ ಬಗ್ಗೆ ನೋಡೋ ಹಾಗಿದ್ರೆ, ವರ್ಷದ ಆರಂಭದಲ್ಲಿ ಗುರು ನಿಮ್ಮ ಸ್ಥಾನದಲ್ಲಿ ಇರ್ತಾನೆ. ಜೂನ್ 2ನೇ ತಾರೀಕಿನ ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಇದನ್ನ ನಿಮ್ಮ ಕೀರ್ತಿ ಹಾಗೂ ಧೈರ್ಯವನ್ನು ಹೆಚ್ಚಿಸುತ್ತದೆ. ರಾಹು 10ನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಜೀವನದಲ್ಲಿ ಉನ್ನತಿ ಅನ್ನೋದು ಕಾಣುತ್ತದೆ. ಕೇತು 4ನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಕಡೆಗೆ ಒಂದು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಉದ್ಯೋಗ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಕೆಲಸವಿಲ್ಲದೆ ಅಲೆಯುತ್ತಿರುವಂತಹ ವ್ಯಕ್ತಿಗಳಿಗೆ ಸ್ಥಿರವಾದ ಕೆಲಸ ಸಿಗುವಂತಹ ವಿಚಾರಗಳು ಇದೆ. ರಾಹುವಿನ ಪ್ರಭಾವದಿಂದ ಕಲೆ, ರಾಜಕೀಯ, ತಂತ್ರಜ್ಞಾನದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಂದು ಉನ್ನತವಾದ ಲಾಭವಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಹೂಡಿಕೆ ಮಾಡಲು ಇದು ಅತ್ಯುತ್ತಮವಾದ ವರ್ಷ. ನೀವು ಕೈ ಹಾಕುವಂತ ಜಾಗದಲ್ಲಿ ಲಾಭ, ಯಶಸ್ಸು ಅನ್ನೋದು ಸಿಗುತ್ತದೆ. ಪಾಲುದಾರಿಕೆಯ ಒಂದು ವಿಚಾರದಲ್ಲಿ ಜಾಗೃತಿ ಅನ್ನೋದು ಇರಿ. ಇನ್ನು ಆರ್ಥಿಕ ವಿಚಾರದಲ್ಲಿ ನೋಡೋ ಹಾಗಿದ್ರೆ, ಆರ್ಥಿಕ ವಿಚಾರದಲ್ಲಿ ಗಣನೀಯವಾಗಿ ಸುಧಾರಿಸುತ್ತದೆ. ಹಳೆಯ ಸಾಲದಿಂದ ಮುಕ್ತಿಯನ್ನು ಸಿಗುವಂತ ಸಾಧ್ಯತೆ ಇದೆ. ಹಾಗೆ ಐಷಾರಾಮಿ ಜೀವನಕ್ಕೆ ಜಾಸ್ತಿ ಖರ್ಚು ಅನ್ನೋದು ಮಾಡಕ್ಕೆ ಹೋಗಬೇಡಿ. ಇನ್ನು ಶಿಕ್ಷಣದ ಬಗ್ಗೆ ನೋಡೋ ಹಾಗಿದ್ರೆ, ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶವಿದೆ. ವಿಶೇಷವಾಗಿ ಕಲೆ, ಸಾಹಿತ್ಯ ಹಾಗೂ ವಿದೇಶಿ ಭಾಷೆಗಳನ್ನು ಕಲಿಯುವಂತ ವ್ಯಕ್ತಿಗಳಿಗೆ ಉತ್ತಮವಾದ ಸಮಯವಿದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಕೇತು 4ನೇ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಇರಬಹುದು. ಆದರೆ ಜೂನ್ ತಿಂಗಳ ನಂತರ ಗುರುವಿನ ಪ್ರಭಾವ ಇರೋದರಿಂದ ಸೋದರ ಸೋದರಿಯರ ನಡುವೆ ಇದ್ದಂತಹ ಮನಸ್ತಾಪ ಕರಗಿ ಹೋಗುತ್ತದೆ. ಮನೆಯಲ್ಲಿ ಸಂತಾನ ಆಗುವಂತಹ ಸೂಚನೆಗಳಿದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಪ್ರೀತಿ ಪ್ರೇಮದ ವಿವಾಹಕ್ಕೆ ಒಪ್ಪಿಗೆ ಸಿಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಈ ವರ್ಷ ನಿಮ್ಮ ಪ್ರೇಮ ಜೀವನ ರೋಮಾಂಚನಕಾರಿಯಾಗಲಿದೆ. ಸಂಬಂಧದಲ್ಲಿ ಮಧುರತೆ ಅನ್ನೋದು ಇರುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿ ಇರುತ್ತದೆ. ಆದರೂ ಕುತ್ತಿಗೆ ತನಕ ಇರುವಂಥ ಸಮಸ್ಯೆಗಳು ಕಾಣಬಹುದು. ಹೊರಗಿನ ಒಂದು ಆರೋಗ್ಯವನ್ನು ಸೇರಿಸುವಂಥದ್ರಿಂದ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ನೀವು ಮಾನಸಿಕ ಶಾಂತಿಗೋಸ್ಕರ ಪರಿಸರ ಜೊತೆ ಇರುವಂಥದ್ದು ಅಥವಾ ಹಿತವಾದ ಒಂದು ಸಂಗೀತವನ್ನು ಕೇಳುವಂಥದ್ದು ಮಾಡಿದ್ರೆ ಉತ್ತಮ. ಈ ವರ್ಷದಲ್ಲಿ ಯಶಸ್ಸು ಅನ್ನೋದು ಕಾಣಬೇಕು ಅಂತ ಹೇಳಿದ್ರೆ, ನಾನು ಹೇಳುವಂತಹ ಪರಿಹಾರವನ್ನು ಮಾಡಿ. ವೃಷಭ ರಾಶಿಯವರು ಈ ವರ್ಷದಲ್ಲಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಅಥವಾ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ. ವಿಶೇಷವಾಗಿ ಶನಿವಾರದಂದು ಬಡವರಿಗಾಗಲಿ ಅಥವಾ ಅನಾಥಾಶ್ರಮದವರಿಗಾಗಲಿ ದಾನ ಧರ್ಮವನ್ನು ಮಾಡಿ. ಮನೆಯಲ್ಲಿ ಶ್ರೀಯಂತ್ರ ಇಡೋದ್ರಿಂದ ಮನೆಯಲ್ಲಿ ಜೀವನವು ವೃದ್ಧಿಯಾಗುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರವು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ. ಈ ವರ್ಷವು ನಿಮ್ಮ ಕನಸುಗಳೆಲ್ಲ ನನಸು ಮಾಡಿಕೊಳ್ಳಿ. ಎಲ್ಲರಿಗೂ ಸುಖಮಯವಾದ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ನಿಮ್ಮ ಮನೆಯಲ್ಲಿ ಅಥವಾ ಮನಸ್ಸಿನಲ್ಲಿ ಏನಾದರೂ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಲ್ಲಿ ಕರೆ ಮಾಡಿ. ಸೊ ಇದಾಗಿತ್ತು ವೃಷಭ ರಾಶಿಯವರ ಸಂಪೂರ್ಣವಾದ ಭವಿಷ್ಯ. ಮುಂದಿನ ವಿಡಿಯೋಸಲ್ಲಿ ಸಿಗೋಣ. ನಮಸ್ಕಾರ.